ನಮಸ್ಕಾರ. ಎಲ್ರಿಗೂ ಸ್ವಾಗತ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಪದೇ ಪದೇ ಬರೋ ಟಾಪಿಕ್ ಅಂದ್ರೆ ಅದು ಸಂಗಮ್ ಯುಗ. ಹಾಗಾದ್ರೆ ಬನ್ನಿ, ಈ ಮುಂದಿನ ಕೆಲವೇ ನಿಮಿಷಗಳಲ್ಲಿ ಪರೀಕ್ಷೆಯಲ್ಲಿ ಖಂಡಿತ ಮಾರ್ಕ್ಸ್ ತಂದ್ಕೊಡೋ ಪ್ರಮುಖ ಅಂಶಗಳನ್ನ ನಾವು ಒಟ್ಟಿಗೆ ಕಲಿಯೋಣ. ನೋಡಿ, ಸಂಗಮ್ ಯುಗ ಅಂದ್ರೆ ಅದು ಕೇವಲ ರಾಜರ ಯುದ್ಧದ ಕಥೆಯಲ್ಲ. ಅದು ದಕ್ಷಿಣ ಭಾರತದ ಒಂದು ಭವ್ಯ ಸಾಂಸ್ಕೃತಿಕ ಹಬ್ಬ ಇದ್ದ ಹಾಗೆ. ಸಾಹಿತ್ಯ, ವ್ಯಾಪಾರ, ಸಂಸ್ಕೃತಿ ಎಲ್ಲವೂ ಒಟ್ಟಿಗೆ ಬೆಸೆದುಕೊಂಡಿದ್ದ ಕಾಲ ಅದು. ಇವತ್ತಿಗೂ ಪರೀಕ್ಷೆಗಳಲ್ಲಿ ಇದು ಯಾಕಿಷ್ಟು ಮುಖ್ಯ? ಬನ್ನಿ, ಇದರ ಹಿಂದಿನ ಗುಟ್ಟೇನು ಅಂತ ನೋಡೋಣ. ನಮ್ಮ ಇವತ್ತಿನ ಚರ್ಚೆ ಹೀಗಿರಲಿದೆ. ಮೊದಲು ಆ ಮೂಡು ಪಟ್ಟದ ರಾಜರು ಯಾರು ಅಂತ ನೋಡ್ತೀವಿ. ಆಮೇಲೆ ಅವರ ರಾಜಧಾನಿಗಳು ಮತ್ತು ವ್ಯಾಪಾರದ ಬಂದಲುಗಳು, ಅವರ ರಾಜಲಾಂಛನಗಳು, ಆಮೇಲೆ ಸಂಗಮ್ ಸಾಹಿತ್ಯ, ಮತ್ತೆ ಕೊನೆಯಲ್ಲಿ ಇವತ್ತಿನ ಸಂಶೋಧನೆಗಳಿಗೂ ಅದಕ್ಕೂ ಇರೋ ಸಂಬಂಧ ಏನು ಅಂತ ತಿಳಿಯೋಣ. ಸರಿ, ಶುರು ಮಾಡೋಣ. ಮೊದಲಿಗೆ ಈ ಇಡೀ ಯುಗದ 3 ಮುಖ್ಯ ಆಧಾರಸ್ತಂಭಗಳು ಚೇರರು, ಚೋಳರು ಮತ್ತು ಪಾಂಡ್ಯರು. ಇವರು ಯಾರು? ತಮ್ಮ ಸಾಮ್ರಾಜ್ಯಗಳನ್ನ ಹೇಗೆ ಕಟ್ಟಿದ್ರು ಅಂತ ನೋಡೋಣ ಬನ್ನಿ. ಇಲ್ಲಿ ಪರದೆ ಮೇಲೆ ನೋಡಿ, ಇವರೇ ಆ 3 ಶಕ್ತಿಶಾಲಿ ರಾಜವಂಶಗಳು: ಚೇರರು, ಚೋಳರು ಮತ್ತು ಪಾಂಡ್ಯರು. ಇವರನ್ನ ಒಟ್ಟಾಗಿ ಮೂವೆಂದಳ್ ಅಂತ ಕರಿತಿದ್ರು, ಅಂದರೆ 3 ಪಟ್ಟದ ರಾಜರು ಅಂತ. ಈ ಪದ ಬಹಳ ಮುಖ್ಯ, ಪರೀಕ್ಷೆ ದೃಷ್ಟಿಯಿಂದ ನೆನಪಿನಲ್ಲಿಟ್ಕೊಳ್ಳಿ. ಸರಿ, ಈಗ ನಾವು ಕಲ್ತಿದ್ದನ್ನು ಪರೀಕ್ಷಿಸೋಕೆ ಒಂದು ರಿಯಲ್ ಕ್ವೆಶ್ಚನ್ ನೋಡೋಣ. ಇದು 2019ರ ಜೈಲರ್ ಪರೀಕ್ಷೆಯಲ್ಲಿ ಬಂದಿದ್ದು. ಪ್ರಶ್ನೆ ಹೀಗಿದೆ: ಸಂಗಮ್ ಕಾಲದ 3 ಪ್ರಮುಖ ರಾಜ್ಯಗಳಲ್ಲಿ ಯಾವುದು ಸೇರಿರಲಿಲ್ಲ? ಆಪ್ಷನ್ಸ್ ನೋಡಿ: ಚೋಳ, ಪಲ್ಲವ, ಪಾಂಡ್ಯ, ಚೇರ. ಸ್ವಲ್ಪ ಯೋಚನೆ ಮಾಡಿ, ನಿಮ್ಮ ಉತ್ತರ ಯಾವುದು? ನಿಮ್ಮ ಉತ್ತರ ಪಲ್ಲವ ಆಗಿದ್ರೆ ತುಂಬಾನೇ ಸರಿ. ಯಾಕಂದ್ರೆ ಚೋಳ, ಪಾಂಡ್ಯ ಮತ್ತು ಚೇರರು ಒಂದೇ ಕಾಲದವರು. ಆದ್ರೆ ಪಲ್ಲವರು ಇತಿಹಾಸದ ಅಖಾಡಕ್ಕೆ ಎಂಟ್ರಿ ಕೊಡೋದು ಸಂಗಮ್ ಯುಗ ಮುಗಿದ ಮೇಲೆ. ನೋಡಿ, ಈ ಸಣ್ಣ ವ್ಯತ್ಯಾಸನೇ ಪರೀಕ್ಷೆಯಲ್ಲಿ ನಮ್ಮ ಅಂಕಗಳನ್ನ ನಿರ್ಧಾರ ಮಾಡತ್ತೆ. ರಾಜರ ಬಗ್ಗೆ ತಿಳ್ಕೊಂಡಾಯ್ತು. ಈಗ ಅವರ ಅಧಿಕಾರದ ನರಕೇಂದ್ರಗಳಾದ ರಾಜಧಾನಿಗಳು ಮತ್ತು ಸಂಪತ್ತಿನ ಮೂಲ ಆಗಿದ್ದ ಪ್ರಮುಖ ಬಂದರುಗಳ ಕಡೆಗೆ ಹೋಗೋಣ. ಪಾಂಡ್ಯರ ಹೃದಯ ಭಾಗ ಅವರ ರಾಜಧಾನಿ ಮದುರೈ. ಇದು ಸುಮ್ನೆ ಒಂದು ಆಡಳಿತದ ಕೇಂದ್ರ ಆಗಿರ್ಲಿಲ್ಲ, ಬದಲಿಗೆ ತಮಿಳು ಸಾಹಿತ್ಯ ಮತ್ತು ಸಂಸ್ಕೃತಿಯ ತವರು ಮನೆಯಾಗಿತ್ತು. ನೋಡಿ, ಇದೇ ವಿಷಯವನ್ನ 2008ರ RSI ಪರೀಕ್ಷೆಯಲ್ಲಿ ಹೇಗ್ ಕೇಳಿದ್ದಾರೆ? ಪಾಂಡ್ಯರ ರಾಜಧಾನಿ ಇವತ್ತಿನ ಯಾವ ನಗರಕ್ಕೆ ಸಮ? ಉತ್ತರ ನಿಮ್ಗೀಗಾಗ್ಲೇ ಗೊತ್ತೇ ಇದೆ ಅಲ್ವಾ? ಮಧುರೈ. ಇಂಥ ನೇರ ಪ್ರಶ್ನೆಗಳೇ ಸ್ಕೋರಿಂಗ್ ಮಾಡಕ್ಕಿರೋ ಅವಕಾಶಗಳು. ಈಗ ಚೋಳರ ಕಡೆ ಬರೋಣ. ಅವರ ವ್ಯಾಪಾರದ ಹೆಬ್ಬಾಗಿಲು ಯಾವುದಿತ್ತು? ಅದುವೇ ಕಾವೇರಿ ಪಟ್ಟಣಂ. ಇದನ್ನ ಪುಹಾರ್ ಅಂತಾನೂ ಕರೀತಾರೆ. ಕಾವೇರಿ ನದಿ ಸಮುದ್ರ ಸೇರೋ ಜಾಗದಲ್ಲಿದ್ದ ಈ ಬಂದರು ಚೋಳರಿಗೆ ಇಡೀ ಜಗತ್ತಿನ ಜೊತೆ ವ್ಯಾಪಾರ ಮಾಡಕ್ಕೆ ದೊಡ್ಡ ದಾರಿಯಾಗಿತ್ತು. ಈ ಬಂದರು ಎಷ್ಟೊಂದು ಇಂಪಾರ್ಟೆಂಟ್ ಅನ್ನೋದಕ್ಕೆ ಇಲ್ಲಿದೆ ನೋಡಿ ಸಾಕ್ಷಿ. 2023ರಲ್ಲಿ ನಡೆದ 2 ಬೇರೆ ಬೇರೆ ಪರೀಕ್ಷೆಗಳಲ್ಲಿ KEAಯ SDA ಮತ್ತೆ ಲೇಬರ್ ಇನ್ಸ್ಪೆಕ್ಟರ್ ಎರಡರಲ್ಲೂ ಇದೇ ಪ್ರಶ್ನೆ ಬಂದಿದೆ: ಚೋಳರ ಆ ಪ್ರಮುಖ ಬಂದರು ಯಾವುದು? ಉತ್ತರ ಕಾವೇರಿ ಪಟ್ಟಣಂ. ಒಂದೇ ಮಾಹಿತಿ, 2 ಪರೀಕ್ಷೆಗಳಲ್ಲಿ ಅಂಕ. ಈಗ ಒಂದು ಇಂಟ್ರೆಸ್ಟಿಂಗ್ ವಿಷಯಕ್ಕೆ ಬರೋಣ: ರಾಜ ಲಾಂಛನಗಳು. ಇವು ಹೊಂದಿಸಿ ಬರೆಯಿರಿ ತರದ ಪ್ರಶ್ನೆಗಳಲ್ಲಿ ಸುಲಭವಾಗಿ ಮಾರ್ಕ್ಸ್ ಕಳಿಸೋಕೆ ಹೆಲ್ಪ್ ಮಾಡುತ್ತೆ. ಈ ಟೇಬಲ್ ನೋಡಿ, ಚೋಳರಿಗೆ ಹುಲಿಯ ಬಲ, ಚೇರರಿಗೆ ಬಿಲ್ಲಿನ ಗುರಿ ಮತ್ತು ಪಾಂಡ್ಯರಿಗೆ ಮೀನಿನ ಸಂಕೇತ. ನೆನ್ಪಿಟ್ಕೊಳ್ಳಕ್ಕೆ ಎಷ್ಟು ಸುಲಭ ಅಲ್ವಾ? ಹುಲಿ, ಬಿಲ್ಲು, ಮೀನು. ಸರಿ, ಹಾಗಿದ್ರೆ ತೀರಾ ಇತ್ತೀಚಿನ 2024ರ BMTC ಕಂಡಕ್ಟರ್ ಪರೀಕ್ಷೆಯ ಈ ಪ್ರಶ್ನೆ ಬಿಡಿಸೋಣ ಬನ್ನಿ. ಇದರಲ್ಲಿ ಯಾವುದು ಸರಿಯಾದ ಜೋಡಿ? ಚೋಳ ಹುಲಿ, ಚೇರ ಮೀನು ಅಥವಾ ಪಾಂಡ್ಯ ನಂದಿ? ಬನ್ನಿ, ಉತ್ತರಾನ ಒಟ್ಟಿಗೆ ನೋಡೋಣ. ಚೋಳ ಹುಲಿ, ಇದು ಕರೆಕ್ಟ್. ಚೇರ ಮೀನು, ತಪ್ಪು. ಚೇರರದ್ದು ಬಿಲ್ಲು. ಪಾಂಡ್ಯ ನಂದಿ, ಇದು ಕೂಡ ತಪ್ಪು. ಪಾಂಡ್ಯರ ಲಾಂಛನ ಮೀನು. ಹಾಗಾದ್ರೆ ಸರಿಯಾದ ಉತ್ತರ ಆಪ್ಷನ್ ಎ. ನೋಡಿ, ಎಷ್ಟು ಸಿಂಪಲ್. ನಾವೀಗ ಸಂಗಮ್ ಯುಗದ ಆತ್ಮದ ಹತ್ತಿರ ಬಂದಿದ್ದೇವೆ, ಅದೇ ಸಂಗಮ್ ಸಾಹಿತ್ಯ. ಈ ಇಡೀ ಯುಗಕ್ಕೆ ಆ ಹೆಸರನ್ನೇ ಕೊಟ್ಟಂತಹ ಆ ಮಹಾನ್ ಸಾಹಿತ್ಯ ಸಮ್ಮೇಳನಗಳ ಕಥೆಯೇನು? ತಿಳಿಯೋಣ ಬನ್ನಿ. 2016ರ RSI ಪರೀಕ್ಷೆಯಲ್ಲಿ ಕೇಳಿದ ಈ ಪ್ರಶ್ನೆಗೆ ಉತ್ತರ ಹೇಳೋಕೆ ಟ್ರೈ ಮಾಡಿ. ಆ 3 ಪ್ರಸಿದ್ಧ ಸಾಹಿತ್ಯ ಸಮ್ಮೇಳನಗಳಾದ ಸಂಗಮಗಳಿಗೆ ಆಶ್ರಯ ಕೊಟ್ಟಿದ್ದು ಯಾರು? ಉತ್ತರ ಬೇರ್ಯಾರೂ ಅಲ್ಲ, ಪಾಂಡ್ಯರಾಜರು. ಸಾಹಿತ್ಯದ ಮೇಲೆ ಅಪಾರ ಪ್ರೀತಿ ಇಟ್ಟುಕೊಂಡಿದ್ದ ಪಾಂಡ್ಯರು ತಮ್ಮ ರಾಜಧಾನಿ ಮಧುರೈನಲ್ಲಿ ಈ 3 ಸಂಗಮಗಳನ್ನ ಆಯೋಜಿಸಿದ್ರು. ಅವರ ಪ್ರೋತ್ಸಾಹದಿಂದಲೇ ಅಂತಹ ಅದ್ಭುತ ಸಾಹಿತ್ಯ ಹುಟ್ಟುಕೊಂಡಿದ್ದು. ಪಾಂಡ್ಯರು ಆಶ್ರಯ ಕೊಟ್ರು ಅಂತ ಗೊತ್ತಾಯ್ತು.
ಹಾಗಾದ್ರೆ ಆ ಸಾಹಿತ್ಯವನ್ನೆಲ್ಲ ಯಾವ ಭಾಷೆಯಲ್ಲಿ ಬರೆದ್ರು? ಇದು ಕೂಡ 2016ರ RSIA ಪರೀಕ್ಷೆಯಲ್ಲೇ ಬಂದಿರೋ ಪ್ರಶ್ನೆ. ಉತ್ತರ ತಮಿಳು. ಇದರಲ್ಲಿ ಯಾವುದೇ ಆಶ್ಚರ್ಯ ಇಲ್ಲ. ಸಂಗಮ್ ಸಾಹಿತ್ಯ ಅನ್ನೋದು ಪ್ರಾಚೀನ ತಮಿಳು ಭಾಷೆಯ ಒಂದು ಅಮೂಲ್ಯವಾದ ನಿಧಿ ಇದ್ದ ಹಾಗೆ. ನಮ್ಮ ಕೊನೆಯ ಭಾಗದಲ್ಲಿ ಸಾವಿರಾರು ವರ್ಷಗಳ ಹಿಂದಿನ ಇತಿಹಾಸ ಇವತ್ತಿನ ದಿನಗಳಲ್ಲಿ ಹೇಗೆ ಜೀವಂತವಾಗಿದೆ ಅಂತ ನೋಡೋಣ. ಇತ್ತೀಚೆಗೆ ಕೀಳಡಿ ಉತ್ಖನನದ ಬಗ್ಗೆ ತುಂಬಾ ಸುದ್ದಿಯಾಗಿತ್ತು. ಕೇಳಿರ್ಬೋದು, 2020ರ PSI ಪರೀಕ್ಷೆಯಲ್ಲಿ ಇದರ ಬಗ್ಗೆ ಪ್ರಶ್ನೆನೂ ಬಂದಿತ್ತು. ಸಂಗಮ್ ಕಾಲದ ಈ ವಸಾಹತುಗಳು ಯಾವ ರಾಜ್ಯದಲ್ಲಿ ಪತ್ತೆಯಾಗಿವೆ? ಉತ್ತರ ತಮಿಳ್ನಾಡು. ಕೀಳಡಿಯಲ್ಲಿ ಸಿಕ್ಕಿರೋ ಸಾಕ್ಷ್ಯಗಳು ನಮ್ಮನ್ನ ನಿಜಕ್ಕೂ ಬೆರಗುಗೊಳಿಸ್ತಿವೆ. ಸಂಗಮ್ ಯುಗದಲ್ಲೇ ಒಂದು ಸುಸಂಸ್ಕೃತ ವಿದ್ಯಾವಂತ ನಗರ ನಾಗರಿಕತೆ ಇತ್ತು ಅನ್ನೋದಕ್ಕೆ ಇದು ಬಲವಾದ ಪುರಾವೆ ಕೊಡ್ತಿದೆ. ಇದು ನಮ್ಮ ಇತಿಹಾಸವನ್ನೇ ಹೊಸ ದೃಷ್ಟಿಯಿಂದ ನೋಡೋ ಹಾಗೆ ಮಾಡ್ತಿದೆ. ಒಂದು ಮಾತಿದೆ, ಹಳೇ ಬೇರು ಹೊಸ ಚಿಗುರು ಅಂತ. ಕೀಳಡಿಯಂತಹ ಸಂಶೋಧನೆಗಳು ನಮ್ಮ ಹಳೇ ಬೇರುಗಳು ಎಷ್ಟು ಗಟ್ಟಿಯಾಗಿವೆ ಅಂತ ತೋರಿಸ್ತಿವೆ. ಸಂಗಮ್ ಕಾಲವು ತನ್ನ ಒಡಲಲ್ಲಿ ಇನ್ನೂ ಎಷ್ಟು ರಹಸ್ಯಗಳನ್ನ ಬಚ್ಚಿಟ್ಕೊಂಡಿರ್ಬೋದು? ಇದರ ಬಗ್ಗೆ ಯೋಚನೆ ಮಾಡ್ತಾ ಇರೋಣ. ಧನ್ಯವಾದಗಳು.